ಮೈಸೂರಲ್ಲೂ ಕೂಡ ರೈಡ್ ಆಗಿದೆ ಯಮುನಾ ಅಂತ. ಯಮುನಾ ಅವ್ರಿಗೆ ಏನಾಗಬೇಕು ಏನು ಅಂತ ಅವರು ಇಲಾಖೆಯಲ್ಲೇ ಸಬ್ ಇನ್ಸ್ಪೆಕ್ಟ್ರಾಗಿ ಕೆಲಸಕ್ಕೆ ಸೇರಿದ್ರು. ಆಮೇಲೆ ಇನ್ಸ್ಪೆಕ್ಟರ್ ಆದರು. ಇನ್ಸ್ಪೆಕ್ಟರ್ ಆದಮೇಲೆ ಅವ್ರ ಹಸ್ಬೆಂಡು ಇನ್ಸ್ಪೆಕ್ಟರ್ ಆಗಿದ್ದರು. ಆಮೇಲೆ ಏನೋ ಕಾರಣಾಂತರದಿಂದ ಅವರಿಬ್ಬರಿಗೆ ಡೈವರ್ಸ್ ಆಯಿತು ಅಂತ ಕೇಳ್ಪಟ್ಟೆ. ಡೈವರ್ಸ್ ಆದಮೇಲೆ ಅವರು ಮಂಜುನಾಥ್ ಅವ್ರಿಗೆ ಭಾಳ ಹತ್ರವಾಗಿ ಕ್ಲೋಸ್ ಆಗಿದ್ದರು. ಸೊ ಹಾಗಾಗಿ ಅವರು ಈಗ VRS ತಗೊಂಡು ಅವರು ಮನೇಲೇ ಇದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಸರ್ ನಾನು. ಸಚಿವರು ಕೂಡ ಅವ್ರಿಗೆ ಬೆಂಬಲ ಇದ್ದ ಕಾರಣಕ್ಕೆ ಇಷ್ಟೊಂದು ಪ್ರಶ್ನೆ ಇದಾಗಿದೆ ಹೇಗೆ ಸರ್ ಅಂತ? ಸಚಿವರಿಗೂ ಇದಕ್ಕೆ ಏನು ಸಂಬಂಧ ಇಲ್ಲ ಸರ್. ರಿಲೇಷನ್ ಕಾರಣಕ್ಕೆ ಇಷ್ಟೊಂದು ಏನ್ ಮಾಡೋದು ನಡೀತೀರಾ? ಇಲ್ಲ ಆ ಥರ ಏನಿಲ್ಲ. ಇವರೇ ತುಂಬ ಕ್ಲೆವರ್ ಇದ್ದಾರೆ, ತುಂಬ ಬುದ್ಧಿವಂತರಿದ್ದಾರೆ, ತುಂಬ ಶಾರ್ಪ್ ಇದ್ದಾರೆ. ಅವರು ಇರೋಷ್ಟು ಕ್ಲೆವರು ಶಾರ್ಪ್ನ ಅವ್ರು ಈ ಬಿಸ್ನೆಸ್ಗೆ ಉಪಯೋಗಿಸಿದೆ. ಬೇರೆ ರೀತಿ ಅವ್ರು ಉಪಯೋಗಿಸಿದ್ರೆ ಭಾಳ ದೊಡ್ಡ ವ್ಯಕ್ತಿಯಾಗಿ ಬೆಳೀತಿದ್ರು ಅವರು ಬಿಸ್ನೆಸ್ಸಲ್ಲಿ. ಈಗ ಹೆಚ್ಚು ಕಡಿಮೆ ಯಾರಿಗೇನು ಕಡಿಮೆ ಇಲ್ಲ ಸರ್ ನಮ್ಮ ಸ್ಟೇಟಲ್ಲಿ. ಅವರು ಏನಾರ ಸರಿಯಾಗಿ ಇಡಿಯೋರೆಲ್ಲ ಇದಾದರೆ ನಿಮಗೆಲ್ಲ ವಿಚಾರ ಬಂದರೆ ಅವರು ನಂಬರ್ 1 ಬಿಸ್ನೆಸ್ ಮ್ಯಾನ್ಗಿಂತ ಏನು ಕಡಿಮೆ ಇಲ್ಲ ಸರ್. ಎಷ್ಟು ಕೋಟಿ ಅಷ್ಟು ಸರ್ ಅಂದಾಜು ನನಗೇನೋ ಅವರು 500-1000 ಕೋಟಿವರೆಗೆ ಬರ್ತಾರೆ ಅಂತ ನನ್ನ ಲೆಕ್ಕ ಸರ್. ಸರ್ಕಾರಿ ಅಧಿಕಾರಿಯವರು ಸರ್ಕಾರಿ ಅಧಿಕಾರಿಯಾಗಿ ಅಂದರೆ ಆ ಮಟ್ಟಕ್ಕೆ ಅವರು ರೇಂಜ್ ಇತ್ತು ಸರ್. ಅವರು ಆ ಸ್ಪೀಡ್ ಇದ್ದರು. ಯಾವಾಗ ಮೈಸೂರಲ್ಲಿ ಏನು ಲಂಚ ನಡೀತಿದ್ದು 1,000 ನಡೀತಿದ್ರೆ ಅವ್ರು ಬಂದಾಗ 20,000 ಆಯಿತು. 1 ಲಕ್ಷ ನಡೀತಿದ್ರೆ 20 ಲಕ್ಷಕ್ಕೆ ಏರ್ತದು. ಆ ಥರ ವ್ಯವಹಾರ. ಆಮೇಲೆ ಲಿಕ್ಕರಲ್ಲಿ ಅಂದರೆ ಸಾಮಾನ್ಯ ಸನ್ನದ್ಧಾರೆಲ್ಲ ಭಯ ಭಕ್ತಿ ಜಾಸ್ತಿ ಸರ್. ಭಯ ಪಡ್ತಾರೆ, ಹೆದರುತ್ತಾರೆ. ಆ ಭಯನೇ ಅವ್ರಿಗೆ ಎನ್ಕ್ಯಾಶ್ ಆಗಿದೆ ಸರ್. ಥ್ಯಾಂಕ್ ಯು. ಶೇಖರ್ ಅಂತೇಳಿ ನಾನು ಕರ್ನಾಟಕ ರಾಜ್ಯ ಲಿಕ್ಕರ್ ಮರ್ಚೆಂಟ್ಸ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮೈಸೂರಲ್ಲೂ ಕೂಡ ರೈಡ್ ಆಗಿದೆ ಯಮುನಾ ಅಂತ. ಯಮುನಾ ಅವ್ರಿಗೆ ಏನಾಗಬೇಕು ಏನು ಅಂತ? ಅವರು ಇಲಾಖೆಯಲ್ಲೇ ಸಬ್ ಇನ್ಸ್ಪೆಕ್ಟ್ರಾಗಿ ಕೆಲಸಕ್ಕೆ ಸೇರಿದ್ರು. ಆಮೇಲೆ ಇನ್ಸ್ಪೆಕ್ಟರ್ ಆದರು. ಇನ್ಸ್ಪೆಕ್ಟರ್ ಆದಮೇಲೆ ಅವ್ರ ಹಸ್ಬೆಂಡು ಇನ್ಸ್ಪೆಕ್ಟರ್ ಆಗಿದ್ದರು. ಆಮೇಲೆ ಏನೋ ಕಾರಣಾಂತರದಿಂದ ಅವರಿಬ್ಬರಿಗೆ ಡೈವರ್ಸ್ ಆಯಿತು ಅಂತ ಕೇಳ್ಪಟ್ಟೆ. ಡೈವರ್ಸ್ ಆದಮೇಲೆ ಅವರು ಮಂಜುನಾಥ್ ಅವ್ರಿಗೆ ಭಾಳ ಹತ್ರವಾಗಿ ಕ್ಲೋಸ್ ಆಗಿದ್ದರು. ಸೊ ಹಾಗಾಗಿ ಅವರು ಈಗ VRS ತಗೊಂಡು ಅವರು ಮನೇಲೇ ಇದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಸರ್ ನಾನು. ಸಚಿವರು ಕೂಡ ಅವ್ರಿಗೆ ಬೆಂಬಲ ಇದ್ದ ಕಾರಣಕ್ಕೆ ಇಷ್ಟೊಂದು ಪ್ರಶ್ನೆ ಇದಾಗಿದೆ ಹೇಗೆ ಸರ್ ಅಂತ? ಸಚಿವರಿಗೂ ಇದಕ್ಕೆ ಏನು ಸಂಬಂಧ ಇಲ್ಲ ಸರ್. ರಿಲೇಷನ್ ಕಾರಣಕ್ಕೆ ಇಷ್ಟೊಂದು ಏನ್ ಮಾಡೋದು ನಡೀತೀರಾ? ಇಲ್ಲ ಆ ಥರ ಏನಿಲ್ಲ. ಇವರೇ ತುಂಬ ಕ್ಲೆವರ್ ಇದ್ದಾರೆ, ತುಂಬ ಬುದ್ಧಿವಂತರಿದ್ದಾರೆ, ತುಂಬ ಶಾರ್ಪ್ ಇದ್ದಾರೆ. ಅವರು ಇರೋಷ್ಟು ಕ್ಲೆವರು ಶಾರ್ಪ್ನ ಅವ್ರು ಈ ಬಿಸ್ನೆಸ್ಗೆ ಉಪಯೋಗಿಸಿದೆ. ಬೇರೆ ರೀತಿ ಅವ್ರು ಉಪಯೋಗಿಸಿದ್ರೆ ಭಾಳ ದೊಡ್ಡ ವ್ಯಕ್ತಿಯಾಗಿ ಬೆಳೀತಿದ್ರು ಅವರು ಬಿಸ್ನೆಸ್ಸಲ್ಲಿ. ಈಗ ಹೆಚ್ಚು ಕಡಿಮೆ ಯಾರಿಗೇನು ಕಡಿಮೆ ಇಲ್ಲ ಸರ್ ನಮ್ಮ ಸ್ಟೇಟಲ್ಲಿ. ಅವರು ಏನಾರ ಸರಿಯಾಗಿ ಇಡಿಯೋರೆಲ್ಲ ಇದಾದರೆ ನಿಮಗೆಲ್ಲ ವಿಚಾರ ಬಂದರೆ ಅವರು ನಂಬರ್ 1 ಬಿಸ್ನೆಸ್ ಮ್ಯಾನ್ಗಿಂತ ಏನು ಕಡಿಮೆ ಇಲ್ಲ ಸರ್.